ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರಂಥ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದೆ. ನಾನು ಕಳೆದ ಹಲವಾರು ದಿವಸಗಳಿಂದ ನಮ್ಮ ಹುಣಸೂರು ನಗರದ UGD ಏನಿದೆ ಅದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ಆ UGD ನೀರು ಏನಿದೆ, ಆ ಸೀವೇಜ್ ವಾಟ್ರು ಅದೋಗಿ ಲಕ್ಷ್ಮಣ ತೀರ್ಥ ನದಿ ಸೇರ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ನಿಮಗೂ ಸಹ ಗೊತ್ತಿದೆ. ಲಕ್ಷ್ಮಣ ತೀರ್ಥ ನದಿ ಹೋಗಿ ಕಾವೇರಿ ನದಿ ಸೇರುತ್ತೆ. ಕಾವೇರಿ ನದಿ ಬಹುಶಃ ಇವತ್ತು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಈ ರೀತಿ ಕೋಟ್ಯಾಂತರ ಜನರು ಆ ನೀರನ್ನು ಕುಡಿತಾರೆ. ಆ ಒಂದು ಕುಡಿತಕ್ಕಂಥ ನೀರಿನಲ್ಲಿ ನಮ್ಮ ಹುಣಸೂರು ನಗರದ ಆ UGDಯ ನೀರು ಏನಿದೆ ಅದು ಸೇರಿದಂಥ ಸಂದರ್ಭದಲ್ಲಿ ಭಾಳ ಕಲುಷಿತಗೊಂಡಿತ್ತು. ಜೊತೆಗೆ ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ನಮ್ಮ ನಗರಸಭೆಗೆ ನೋಟಿಸ್ ಕೊಟ್ಟಿದ್ದಾರೆ, ಒಂದು ಕೇಸ್ನೂ ಸಹ ಹಾಕಿದ್ದಾರೆ. ನಾನು ಕಳೆದ ಅಧಿವೇಶನದಲ್ಲಿ ಇದನ್ನ ಚರ್ಚೆ ಮಾಡಿದ್ದೆ. ಚರ್ಚೆ ಮಾಡಿದ ನಂತರ ಆಗ ಬೈರತಿ ಸುರೇಶ್ರವರು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಅವ್ರು ನನಗೆ ಹೇಳಿದರು, ನಿಮ್ಮ ನಗರಸಭೆಯಿಂದ ಒಂದು ರೆಸಲ್ಯೂಷನ್ ಮಾಡಿಸ್ಕೊಡಿ, ನಾನು ವಾಟರ್ ಬೋರ್ಡಲ್ಲಿ ಅಪ್ರೂವ್ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಬೈರತಿ ಸುರೇಶ್ ಅವರು ಅಂದಿನ ನಗರಾಭಿವೃದ್ಧಿ ಸಚಿವರು ಹೇಳಿದರು. ನಾನು ಅದರಂತೆ ನಮ್ಮ ನಗರಸಭೆಯಿಂದ ರೆಸಲ್ಯೂಷನ್ ಮಾಡಿಸಿ, ಅದಾದ ನಂತರ ವಾಟ್ರ್ ಬೋರ್ಡಲ್ಲಿ ಆ ಸಬ್ಜೆಕ್ಟ್ನ ಪ್ಲೇಸ್ ಮಾಡಿಸಿ, ವಾಟ್ರ್ ಬೋರ್ಡಲ್ಲೂ ಸಹ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಮಾನ್ಯ ಸಚಿವರು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಬೇಕು. ಸರ್ಕಾರ ಕ್ಯಾಬಿನೆಟ್ನಲ್ಲಿಟ್ಟು ಆ ಒಂದು ಯೋಜನೆಗೆ ಅನುಮೋದನೆಯನ್ನು ಕೊಡ್ತಕ್ಕಂಥ ಕೆಲಸ ಬಾಕಿ ಇದೆ. ನಾನು ಮೊನ್ನೆ ಆ ವಿಚಾರವಾಗಿ ಮಾನ್ಯ ಸಚಿವರನ್ನು ಭೇಟಿ ಮಾಡಿದ್ದೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಲಕ್ಷ್ಮಣ ತೀರ್ಥ ನದಿ ಕಲುಷಿತ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೂ ಸಹ ಬಂದಿದೆ. ನಾನು ಇದು ತುರ್ತಾದಂಥ ಕೆಲಸ, ಇದು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಅವರು ನಮ್ಮ ಬರ ವೀಕ್ಷಣೆಗೆ ಬಂದಿದ್ದರು, ಚೋಳೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದರು. ಆಗಲೂ ಸಹ ನಾನು ಅವ್ರಿಗೆ ಮನವಿ ಮಾಡಿದ್ದೆ, ಈ ರೀತಿಯಾದಂಥ ಸಮಸ್ಯೆ ಆಗ್ತಾಯಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಅವರು ಬೆಂಗಳೂರಿಗೆ ಬನ್ನಿ, ಅಧಿವೇಶನ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ನಮ್ಮ ನಗರಸಭೆಯ ಅಧ್ಯಕ್ಷರು ಏನಿದ್ರು ಆಗಲೇ ನಗರಸಭೆಯಿಂದ ರೆಸಲ್ಯೂಷನ್ ಮಾಡಿಸಿ ಕರ್ನಾಟಕ ವಾಟರ್ ಬೋರ್ಡ್ನಲ್ಲಿ ಅಪ್ರೂವ್ ಮಾಡಿಸಿದ್ದೀವಿ. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಮಾನ್ಯ ಸಚಿವರು ಶಿಫಾರಸು ಮಾಡಿ ಸರ್ಕಾರದಂತಲ್ಲಿ ಆಗಬೇಕು. ಸುಮಾರು 72 ಕೋಟಿ ಅನುದಾನ ಬೇಕು. ಈಗಾಗಲೇ ವಾಟರ್ ಬೋರ್ಡ್ನಲ್ಲಿ ಅದನ್ನ ಎಸ್ಟಿಮೇಷನ್ನು ಸಹ ಆಗಿ 72 ಕೋಟಿಗೆ ಎಸ್ಟಿಮೇಷನ್ನ ಸಲ್ಲಿಸಿದ್ದಾರೆ. ಅದು ಅಪ್ರೂವಲ್ ಬಾಕಿ ಇದೆ. ಅದನ್ನ ಸಚಿವರ ಗಮನಕ್ಕೆ ತಂದಿದ್ದೀನಿ, ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನಗೆ ಮಾನ್ಯ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಭರವಸೆಯನ್ನು ಮೊನ್ನೆ ಕೊಟ್ಟಿದ್ದಾರೆ. 100ಕ್ಕೆ 100 ನಾನು ಈ ಒಂದು ಕಾಮಗಾರಿಯನ್ನು ಮಾಡಿಸ್ತೀನಿ ಅಂಥೇಳಿ ನಾನು ಕೊಟ್ಟಂಥ ಪತ್ರದ ಮೇಲೆ ಬರೆದಿದ್ದಾರೆ, ಈಗಾಗಲೇ ಶಿಫಾರಸು ಮಾಡಿದ್ದಾರೆ. ಆದರೆ ನನಗೆ ನಂಬಿಕೆ ಇದೆ, ಇದು ಕೆಲಸ ಆಗುತ್ತೆ. ಹುಣಸೂರು UGD ಸಂಪೂರ್ಣಗೊಳ್ಳುತ್ತೆ. ಜೊತೆಗೆ ನಮ್ಮ ಲಕ್ಷ್ಮಣ ತೀರ್ಥ ನದಿ ಏನು ಕಲುಷಿತ ಆಗ್ತಾಯಿದೆ ಅದನ್ನು ತಡಿಬೋದು ಅಂತಕ್ಕಂಥ ಸಂಪೂರ್ಣವಾದಂಥ ನಂಬಿಕೆ ಇದೆ.